ನಮಸ್ಕಾರ. ಇದು GBH 63 ಅಪ್ಡೇಟ್ ಚಾನಲ್. ಸಬ್ಸ್ಕ್ರೈಬ್ ಆಗಿ, ಚಂದಾದಾರರಾಗಿ. ಇದೇ 5ರಂದು ಜಿಲ್ಲಾ ಮಟ್ಟದ 537ನೇ ಶ್ರೀ ಕನಕದಾಸರ ಜಯಂತ್ಯೋತ್ಸವ ದಾವಣಗೆರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮನ. ನಗರದ ಹೈಸ್ಕೂಲ್ ಮೈದಾನದ ಆವರಣದಲ್ಲಿ ಜನವರಿ 5ರಂದು ಕುರುಬ ಸಮಾಜ ಹಾಗೂ ಸಿದ್ದರಾಮಯ್ಯ ಬಳಗದಿಂದ ಹಮ್ಮಿಕೊಂಡಿರುವ ಜಿಲ್ಲಾ ಮಟ್ಟದ 537ನೇ ಶ್ರೀ ಕನಕದಾಸರ ಜಯಂತ್ಯೋತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಲಿದ್ದಾರೆ ಎಂದು ಹರಿಹರ ಮಾಜಿ ಶಾಸಕ ಎಸ್ ರಾಮಪ್ಪ ತಿಳಿಸಿದರು. ನಗರದಲ್ಲಿ ಇಂದು ಹೈಸ್ಕೂಲ್ ಮೈದಾನದ ಆವರಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 11:30ಕ್ಕೆ ನಡೆಯುವ ವೇದಿಕೆ ಕಾರ್ಯಕ್ರಮವನ್ನು CM ಸಿದ್ದರಾಮಯ್ಯ ಉದ್ಘಾಟಿಸುವರು. ಜಿಲ್ಲಾ ಉಸ್ತುವಾರಿ ಸಚಿವ SS ಮಲ್ಲಿಕಾರ್ಜುನ್ ಕನಕದಾಸರ ಪುತ್ಥಳಿ ಉದ್ಘಾಟಿಸುವರು. ವಿಶೇಷ ಆಹ್ವಾನಿತರಾಗಿ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್, ನಗರಾಭಿವೃದ್ಧಿ ಸಚಿವ BS ಬೈರತಿ ಸುರೇಶ್, ಸಮಾಜ ಕಲ್ಯಾಣ ಸಚಿವ SC ಮಹದೇವಪ್ಪ, ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತಿತರರು ಆಗಮಿಸುವರು ಎಂದರು. ಸಾನ್ನಿಧ್ಯವನ್ನು ಕನಕ ಗುರುಪೀಠದ ನಿರಂಜನಾನಂದಪುರಿ, ಶ್ರೀ ಈಶ್ವರಾನಂದಪುರಿ, ಸಿದ್ಧಾರಾನಂದಪುರಿ, ಶಿವಾನಂದಪುರಿ, ಶ್ರೀ ಮುರಳೀಧರ ಶ್ರೀಗಳು, ಹಾಗೆ ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಸ್ವಾಮಿಗಳು, ಪಂಚಮಸಾಲಿ ಗುರುಪೀಠದ ವಚನಾನಂದ ಶ್ರೀ ಭೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ, ಶ್ರೀ ಮಾದರ ಚೆನ್ನಯ್ಯ ಗುರುಪೀಠದ ಬಸವಮೂರ್ತಿ, ಶ್ರೀ ಚಿಲ್ಮಲಾದ್ರಿ ಶಿಲಾಪುರಿ ಸಂಸ್ಥಾನದ ಪುರುಷೋತ್ತಮಾನಂದಪುರಿ ಆಗಮಿಸುವರೆಂದರು. ಕಾರ್ಯಕ್ರಮದ ನಿಮಿತ್ತ ಜನವರಿ 5ರಂದು ಬೆಳಗ್ಗೆ 9:30ಕ್ಕೆ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದ್ದು, ನಗರದ ಕಾಳಿದಾಸ ವೃತ್ತದಿಂದ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಜನವರಿ 5ರ ಬೆಳಗ್ಗೆ ದುರ್ಗಾಂಬಿಕಾ ದೇವಸ್ಥಾನದಿಂದ ಹೈಸ್ಕೂಲ್ ಮೈದಾನದವರೆಗೆ ಹಮ್ಮಿಕೊಂಡಿರುವ ಮೆರವಣಿಗೆಯಲ್ಲಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್, ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ, SP ಉಮಾ ಪ್ರಶಾಂತ್ ಮತ್ತಿತರರು ಪಾಲ್ಗೊಳ್ಳುವರು ಎಂದು ವಿವರಿಸಿದರು. ಬೋವಿ ಸಮಾಜದ ಮುಖಂಡ KPCC ವಕ್ತಾರ D. ಬಸವರಾಜ್ ಮಾತನಾಡಿ, ಶೋಷಿತ ಸಮುದಾಯಗಳಿಗೆ ರಾಜಕೀಯ, ಆರ್ಥಿಕ, ಸಾಮಾಜಿಕವಾಗಿ ಬಲ ತುಂಬುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ವೇದಿಕೆಯಾಗಲಿದೆ. ಆದ್ದರಿಂದ ಎಲ್ಲ ಶೋಷಿತ ಸಮುದಾಯದವರು ಕಾರ್ಯಕ್ರಮಕ್ಕೆ ಆಗಮಿಸಿ CM ಸಿದ್ದರಾಮಯ್ಯ ಅವರಿಗೆ ಬಲ ತುಂಬುವಣ ಎಂದು ಕರೆ ನೀಡಿದರು. ಕಾಂಗ್ರೆಸ್ ಮುಖಂಡ ನಂದಿಗಾವಿ ಶ್ರೀನಿವಾಸ್ ಮಾತನಾಡಿ, ಕಾರ್ಯಕ್ರಮದಲ್ಲಿ 40,000ಕ್ಕೂ ಅಧಿಕ ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಸುಮಾರು 30,000 ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮೇಯರ್ ಗೋಣೆಪ್ಪ, ಮುಖಂಡರಾದ JN ಶ್ರೀನಿವಾಸ್, B. ವೀರಣ್ಣ, ಹಾಲೆಕಲ್ ಅರವಿಂದ್, ರೇವಣಸಿದ್ದಪ್ಪ, ಇಟ್ಟುಗುಡಿ ಮಂಜುನಾಥ್, GS ಶಿವಣ್ಣ, ಹಾಲೇಶಪ್ಪ, P. ಲಿಂಗರಾಜ್, ದಾದು ಶೇಖ್, ವನಜಾ ಕರಿಯಪ್ಪ, ಸಿದ್ದಣ್ಣ, ನಾಗೇಂದ್ರಾಚಾರ್, ಹಾಲೇಶಪ್ಪ, ಕುರುಬರಕೇರಿ ಜಯಣ್ಣ, ವನಜಾ ಕರಿಯಪ್ಪ, ರಂಗಸ್ವಾಮಿ, DG ಪ್ರಕಾಶ್ MC, ರಮೇಶ್, ಮರಿಯೋಜಿರಾವ್, ಪುರಂದರ್ ಲೋಕಿಕೆರೆ, ಚನ್ನವೀರಯ್ಯ, ಕನ್ನವರ ರವಿ, ಪರಶುರಾಮ್ ಸೇರಿದಂತೆ ಸಮಾಜದ ಹಲವು ಮುಖಂಡರುಗಳು ಉಪಸ್ಥಿತರಿದ್ದರು. ನಮಸ್ಕಾರ. ಇದು GBS 63 ಅಪ್ಡೇಟ್ ಚಾನಲ್. ಚಂದಾದಾರರಾಗಿ, ಸಬ್ಸ್ಕ್ರೈಬ್ ಆಗಿ. ಚಾನಲ್ನ ಬೆಳೆಸಿರಿ, ತಾವು ಬೆಳೆಯಿರಿ. ನಮಸ್ಕಾರ. ಮುಖ್ಯಮಂತ್ರಿಯವರ ಆಗಮನದಿಂದ ಅನೇಕ ಎಲ್ಲ ಮಂತ್ರಿ ಮಂಡಳಿಗಳು ಎಲ್ಲರೂ ಕೂಡ ಬರ್ತಿದ್ದಾರೆ. ಬೈರತಿ ಸುರೇಶ್ ಇರ್ಬೋದು, ಡಾಕ್ಟರ್ G. ಪರಮೇಶ್ವರ್ ಇರೋದು, SC ಮಹದೇವಪ್ಪನವರು, ಜಾರಕಿಹೊಳಿ ಅವರು, ಅನೇಕ ಮುಖ್ಯ ಸಚಿವರೆಲ್ಲರೂ ಕೂಡ ಬರೋದ್ರಿಂದ 4ನೇ ತಾರೀಕು ಬೆಳಿಗ್ಗೆ ಬೈಕ್ ರ್ಯಾಲಿ ಕಾಳಿದಾಸ ವೃತ್ತದಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದ ಮೂಲಕ ಈ ಒಂದು ಮೈದಾನಕ್ಕೆ ಆಗಮಿಸ್ತಿದ್ದಾರೆ. 50,000 ಜನ ಸೇರೋಂಥ ಒಂದು ವ್ಯವಸ್ಥೆ ಇದೆ. ಮತ್ತು ಅನೇಕ ಕಾರ್ಯಕ್ರಮಗಳು ಇದ್ದಾವೆ. ಈ ಕಾರ್ಯಕ್ರಮಕ್ಕೆ ನಾಡಿದ್ದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಜಿಲ್ಲೆಯ ಸಚಿವರು ಮಲ್ಲಿಕಾರ್ಜುನ್ ಖರ್ಗೆ ಅವರು, MP ಇವರು ಸಚಿವರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ದಾವಣಗೆರೆ, ಬೆಂಗಳೂರಿಂದ ಅನೇಕ ಸಚಿವರು ಎಲ್ಲರೂ ಕೂಡ ಬರ್ತಿದ್ದಾರೆ. ಮತ್ತು ಎಲ್ಲ ಮಠ ಮಾನ್ಯರೆಲ್ಲರೂ ಕೂಡ ಅಷ್ಟು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ದಾವಣಗೆರೆ ಏನಾದರೂ ಹೊಸದಲ್ಲ, ಅನೇಕ ಬಾರಿ ಬಂದಿದ್ದಾರೆ. ಆದರೆ ಈ ಬಾರಿ ದಾವಣಗೆರೆಗೆ ಬರ್ತಕ್ಕಂಥದ್ದು ಒಂದು ವಿಶೇಷವಾದಂಥ ಸಂದರ್ಭ. ಕನಕ ಜಯಂತಿ ಕೇವಲ ನೆಪ ಮಾತ್ರ, ಆದರೆ ಇಲ್ಲಿ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ
ಶೋಷಿತ ಸಮುದಾಯಗಳಿಗೆ ಆಗಬೇಕಾದಂಥ ಕೆಲಸಗಳ ಬಗ್ಗೆ ಏನು ಕನಕ ಜಯಂತಿಯ ವೇದಿಕೆಯಲ್ಲಿ ಅವರ ಜೊತೆಗೆ ಈ ಶೋಷಿತ ಸಮುದಾಯಗಳ ಮುಖಂಡರುಗಳು ಆ ವಿಚಾರಗಳನ್ನು ಸಹ ಪ್ರಸ್ತಾಪ ಮಾಡಿ ಇವತ್ತು ರಾಜಕೀಯ ಇಚ್ಛಾಶಕ್ತಿ ಏನು ನಮ್ಮ ಶೋಷಿತ ಸಮುದಾಯಗಳು ಅನೇಕ ಸಮುದಾಯಗಳು ಇವತ್ತಿದ್ದಾವೆ. ಆ ಸಮುದಾಯಗಳಿಗೆ ರಾಜಕೀಯ ಒಂದು ಪ್ರಾತಿನಿಧ್ಯ ಇರ್ಬೋದು, ಆರ್ಥಿಕವಾದಂಥ ಒಂದು ಸಬಲೀಕರಣ ಇರ್ಬೋದು, ಸಾಮಾಜಿಕವಾದಂಥ ಒಂದು ವಿಚಾರಗಳಿರ್ಬೋದು, ಎಲ್ಲವುಗಳ ಬಗ್ಗೆ ಬೇರೆ ಮುಖ್ಯಮಂತ್ರಿಗಳ ಜೊತೆಗೆ ಗೃಹ ಮಂತ್ರಿಗಳು ಬರ್ತಾರೆ, ಸಮಾಜ ಕಲ್ಯಾಣ ಮಂತ್ರಿಗಳು ಬರ್ತಾರೆ, ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟರ್ ಶಿವರಾಜ್ ತಂಗಡಿಗೆ ಅವರು ಬರ್ತಾರೆ, ಎಚ್ ಸಿ ಮಾದೇವಪ್ಪರು ಬರ್ತಾರೆ, ಡಾಕ್ಟರ್ ಪರಮೇಶ್ವರ್ ಅವರು ಬರ್ತಾರೆ, ಅನೇಕ ಸಚಿವರು ಬರೋದ್ರಿಂದ ಆ ದಿನ ಈ ವೇದಿಕೆಯ ಮುಖಾಂತರ ಈ ಶೋಷಿತ ಸಮುದಾಯಗಳಿಗೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕಂತ ಅನೇಕ ಈ ಸಂಘಟನೆಯ 3-4 ಸಭೆಗಳು ವಿಷಯ ನಡೆದಾಗ ನಾವೆಲ್ಲರೂ ಇದ್ದೀವಿ. ಆ ಸಂದರ್ಭದಲ್ಲಿ ಈ ವೇದಿಕೆಯನ್ನು ನಮ್ಮ ಶೋಷಿತ ಸಮುದಾಯಗಳ ಅಭ್ಯುದಯ ಮತ್ತು ಅಭಿವೃದ್ಧಿಗಾಗಿ ನಾವು ರೂಪಿಸಬೇಕು ಅಂತ ಹೇಳಿದ್ವಿ. ಇದು ಜೊತೆ ಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶೋಷಿತ ಸಮುದಾಯದ ಜನರು ಎಲ್ಲ ಸರ್ವ ಧರ್ಮಗಳ ಸಮಾಜದ ಸರ್ವ ಜಾತಿ ಜನಾಂಗ ಧರ್ಮಗಳ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದ್ರ ಮುಖಾಂತರ ಈ ಒಂದು ಕನಕ ಜಯಂತಿಯನ್ನು ಶೋಷಿತರ ಜಯಂತಿಯನ್ನು ಯಶಸ್ವಿ ಮಾಡಬೇಕಂತ ನಾವೆಲ್ಲ ಸಮುದಾಯಗಳಲ್ಲಿ ಇವತ್ತು ಕೆಲವರು ಜಾತಿಹೀನ ನಮ್ಮನೆ ಜ್ಯೋತಿ ತಾಹೀನವೇ ಅಂತ ಹೇಳಿದ್ದಾರೆ. ಆಮೇಲೆ ಕುಲ ಎಂದು ಹೊಡೆದಾಡಬೇಡ್ರಿ ಅಂತ ಹೇಳಿದ್ದಾರೆ. ಅವು ಇವತ್ತು ಕನಕದಾಸರು ಹೇಳಿರ್ತಕ್ಕಂಥ ವಿಚಾರಗಳನ್ನು ವೇದಿಕೆಯಲ್ಲಿ ಮಂಡಿಸೋದ್ರ ಜೊತೆಗೆ ಎಲ್ಲ ಸಮುದಾಯಗಳು ಒಂದೇ, ನಾವು ಶೋಷಿತರೆಲ್ಲ ಒಂದೇ, ಅನ್ಯಾಯಕ್ಕೊಳಗಾದವರೆಲ್ಲ ಒಂದೇ ಅಂತಕ್ಕಂಥ ವಿಚಾರಗಳನ್ನು ಅವತ್ತು ಆ ವೇದಿಕೆಯಲ್ಲಿ ಚರ್ಚೆ ಆಗುತ್ತೆ. ಇವತ್ತು ಮನವಿ ಮಾಡ್ತಿದ್ದೇನೆ, ಎಲ್ಲ ಸಮುದಾಯದವರು ಇದು ನಮ್ಮ ಸಮುದಾಯದ ಕಾರ್ಯಕ್ರಮ, ನಮ್ಮ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ನಮ್ಮನ್ನು ರಕ್ಷಣೆಗೆ ನಿಂತಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಶೋಷಿತರ ಪರವಾಗಿ ಈ ರಾಜ್ಯದಲ್ಲಿ ದೇಶದಲ್ಲಿ ಇವತ್ತು ನಿಂತಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಇದ್ದರೆ ಅದು ಸಿದ್ದರಾಮಯ್ಯನವ್ರು ಮಾತ್ರ. ಅವರ ಬೆಂಬಲಕ್ಕಾಗಿ ನಾವೆಲ್ಲರೂ ಇದ್ದೇವೆ. ಇವತ್ತು ಅವರ ಪರವಾಗಿ ನಾವು ನಿಲ್ತೇವೆ, ಕಟಿಬದ್ಧರಾಗಿರ್ತೇವೆ ಅಂತಕ್ಕಂಥ ವಿಚಾರಗಳನ್ನು ಮಂಡಿಸೋದ್ರ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿಗೆ ಎಲ್ಲರೂ ಶ್ರಮಿಸೋಣ. ಜರುಗುತ್ತೆ ಅನ್ನೋದೊಂದು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದು ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದೀವಿ, ಒಂದು ಜಾಗೃತಿ ಕಾರ್ಯಕ್ರಮವಾಗಿ ಸರಸ್ವತಿ ಲೇಔಟ್ ಕಾಳಿದಾಸ ಸರ್ಕಲಿಂದ ಶನಿವಾರ ಬೆಳಗ್ಗೆ 9:30 ಸರಿಯಾಗಿ ಒಂದು ಬೈಕ್ ರ್ಯಾಲಿ ಹಮ್ಮಿಕೊಂಡು ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂಗೆ ಒಂದು ಎಂಡ್ ಮಾಡ್ತಿದ್ದೆ. ಅದು 1.5 ತಾಸು 2 ತಾಸು ಆಗುತ್ತೆ. ಅದು ಮೊದಲನೇ ಜಾಗೃತಿ ಕಾರ್ಯಕ್ರಮ ಆಗಿರುತ್ತೆ. ಆಮೇಲೆ 5ನೇ ತಾರೀಕು ಬೆಳಿಗ್ಗೆ ಕಾರ್ಯಕ್ರಮ ಇಲ್ಲಿ ನಾವು ಕೂತಿದ್ದೀವಲ್ಲ, ಇಲ್ಲಿ ಸಭೆ ನಡೆಯುತ್ತೆ. 3 ಭಾಗವಾಗಿ ನಾವೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ಇಲ್ಲಿ ಸಭೆ ನಡೆಯುತ್ತಂಥ ಒಂದು ಕಾರ್ಯಕ್ರಮ. ಇದು ಸ್ಟೇಜ್ ಇಟ್ಕೊಂಡು ಇದೊಂದು 140ರಿಂದ ಒಂದು 300 ಅಡಿ, 140 ಬೈ 300 ಅಡಿ ಇದು ಸ್ಟೇಜ್ ಹಾಕಿದ್ವಿ. ಇಲ್ಲೊಂದು ಸುಮಾರು 20,000 ಚೇರಿನ ವ್ಯವಸ್ಥೆ ಮಾಡಲಾಗಿದೆ. ಅದಾದಮೇಲೆ ಏನು ಹಳೆ ಬಸ್ ಸ್ಟ್ಯಾಂಡ್, ಟೆಂಪ್ರರಿ ಬಸ್ ಸ್ಟ್ಯಾಂಡ್ ಅಂತ ಹೇಳಿ ನಾವು ಮಾಡಿದ್ವಿ, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಅದರ ಹಿಂದೆ ಏನು ಬೀರ್ಲಿಂಗೇಶ್ವರ ದೇವಸ್ಥಾನದ ನಮ್ಮ ಕಾಂಪೌಂಡ್ ಇದೆ, ಅಲ್ಲಿ ನಾವು ಊಟದ ವ್ಯವಸ್ಥೆ ಮಾಡಿದ್ದೀವಿ. ಸುಮಾರು ಒಂದು 25,000 25ರಿಂದ 30,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ತಿದ್ವಿ. ಮತ್ತು ಎಕ್ಸ್ಪೆಕ್ಟೇಷನ್ ಒಂದು 50,000 ಜನ ಇಟ್ಕೊಂಡಿದ್ವಿ. ಸೊ ಈ ರೀತಿಯಾಗಿ ಕಾರ್ಯಕ್ರಮ ಎಲ್ಲ ಯಶಸ್ವಿ ಮಾಡಲಿಕ್ಕೆ ಏನು ಪೂರ್ವ ಸಿದ್ಧತೆ ಬೇಕೋ ಎಲ್ಲದನ್ನು ನಾವು ಮಾಡ್ಕೊಂಡಿದ್ವಿ. ಅದೇ ರೀತಿ ಎಲ್ಲ ಸಮಾಜದವರು ನಮಗೆ ತುಂಬ ಕೋಪರೇಟ್ ಮಾಡ್ತಾ ಇದ್ದಾರೆ. ಜಯಂತಿ ಕುರುಬರಿಗೆ ಮಾತ್ರ ಸೀಮಿತ ಅಲ್ಲ, ಎಲ್ಲ ಜಯಂತಿನೂ ನಾವೆಲ್ಲರೂ ಸೇರ್ ಮಾಡೋಣ. ಬರೀ ಜಾತಿಗಳಿಂದ ನಾವು ಜಯಂತಿ ಮಾಡ್ಕೊಂಡು ಹೋಗಿ ನಮ್ಮ ಜಾತಿ ನಾವು ಜಯಂತಿ ಮಾಡೋದು, ಅವ್ರ ಜಯಂತಿ ಮಾಡೋದು ಭಾಳ ಎಲ್ಲ. ಕನಕ ಜಯಂತಿ ಇದೆ, ಆಮೇಲೆ ವಾಲ್ಮೀಕಿ ಜಯಂತಿ ಇದೆ, ಬಸವಣ್ಣ ಜಯಂತಿ ಇದೆ, ಸಿದ್ದರಾಮಯ್ಯ ಎಲ್ಲ ಜಯಂತಿನೂ ಎಲ್ಲರೂ ಒಟ್ಟಾಗಿ ಒಕ್ಕೂಟದಿಂದ ಮಾಡಿ ಎಲ್ಲರೂ ಮಾಡೋಣ ಅಂತಂದು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಕೊಂಡ್ರೆ ಕನಕ ಜಯಂತಿನ ಎಲ್ಲರೂ ಎಲ್ಲ ಜಯಂತಿನೂ ಒಟ್ಟಾಗಿ ಮಾಡೋಣ ಅಂತಂದು ಒಂದು ಕಾನ್ಸೆಪ್ಟ್ ಮೇಲೆ ಇದನ್ನು ತಗೊಂಡು ಹೋಗ್ತಾಯಿದ್ದೀವಿ. ಆಮೇಲೆ ಎಲ್ಲ ಜಯಂತಿನೂ ಎಲ್ಲರೂ ಶೋಷಿತ ಸಮಾಜದ ಸೇರಿ ಒಟ್ಟಾಗಿ ಎಲ್ಲ ಜಯಂತಿನೂ ಮಾಡ್ಕೊಂಡು ಹೋಗೋಣ. ನಾವು ಒಂದು ಜಯಂತಿಗೆ ಸೀಮಿತ ಆಗಬೇಡ. ಮುಖಾಂತರ ಆದ್ರಿಗೆ ಸಂತೋಷ ಆಗ್ತದೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಎಲ್ಲ ಸಮಾಜದಲ್ಲಿ ಕೈ ಜೋಡಿಸಬೇಕಾಗ್ತದೆ, ಒಂದು ಸಮಾಜದಿಂದ ಆಗೋದಿಲ್ಲ. ಇವತ್ತು ಕನಕದಾಸ ಜಯಂತಿ ಮಾಡ್ತಾ ಇರೋದು ಒಂದು ಸಮಾಜದಿಂದ ಅಲ್ಲ, ಹೆಸರು ಕನಕದಾಸ. ಹೆಚ್ಚಿನ ಸಹಕಾರ ನೀಡಿ ಸಾಹೇಬರಿಗೆ ಕನಕ ಜಯಂತಿ ಹಾಗೂ ಸಿದ್ದರಾಮಯ್ಯ ಕಾರ್ಯಕ್ರಮ ದಿವಸಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ಈ ಕಾರ್ಯಕ್ರಮಕ್ಕೆ ನಮ್ಮ ತಂಜೀಮ್ ಅಧ್ಯಕ್ಷರಾದಂತಹ ದಾದು ಸೇಠ್ ರವರ ಪರವಾಗಿ ಎಲ್ಲ ಮುಸ್ಲಿಂ ಸಮಾಜವು ಈ ಕಾರ್ಯಕ್ರಮಕ್ಕೆ ಉತ್ಪೂರ್ವಕ ಬೆಂಬಲ ಕೊಡುತ್ತಾ ಇದರಲ್ಲಿ ಭಾಗಿಯಾಗುತ್ತೇವೆ ಎಂದು
ನಿಮಗೆ ಆಶ್ವಾಸನೆ ನೀಡುತ್ತೇವೆ. ಕಾರ್ಯಕ್ರಮವನ್ನು